ನಮಸ್ಕಾರ. ನವಲಗುಂದ ಪಟ್ಟಣದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಎಲ್ಲ ಸಾರ್ವಜನಿಕರು ತಮ್ಮ ದರ್ಶನಕ್ಕೆ ಏನ್ ಬರ್ತೀರಿ, ಅದಕ್ಕಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಮತ್ತು ಪೊಲೀಸ್ ಬಂದೋಬಸ್ತನ್ನು ಈಗಾಗಲೇ ನಿರ್ವಹಿಸಲಾಗಿದೆ. ಅದರ ಸದುಪಯೋಗ ಪಡೆದು ಶಾಂತ ರೀತಿಯಿಂದ ದರ್ಶನ ಮಾಡಿಕೊಂಡು ಎಲ್ಲರೂ ನವಲಗುಂದ ಪಟ್ಟಣದವರು ಈಗ ಸಾಕಷ್ಟು ಜನ ಇದು ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಇದ್ರ ಬಗ್ಗೆ ಒಂದು ಪ್ರಚಾರ ಇದೆ ಮತ್ತು ಸಾಕಷ್ಟು ಜನ ಭಕ್ತಾದಿಗಳು ನಡ್ಕೋತಾ ಇದ್ದಾರೆ. ಅವ್ರು ಬಂದಾಗ ಫಸ್ಟ್ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನವಲಗುಂದ ಪಟ್ಟಣದ ಜನರಿಗೆ ನಾವು ಕೇಳ್ಕೊತೀವಿ. ನಮಸ್ಕಾರ, ನಾನು ರವಿ ಕಪ್ಪತ್ನವರ CPI ನವಲಗುಂದ ವೃತ್ತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮಲಿಂಗ ಕಾಮಣ್ಣನ ದರ್ಶನ ಇದೇ ಹೋಳಿ ಹುಣ್ಣಿಮೆಯಂದು ದಿನಾಂಕ 28ರಂದು ಬೆಳಿಗ್ಗೆ 6 ಗಂಟೆಯಿಂದ ದಿನಾಂಕ 4/3/2026ರಂದು 5 ದಿವಸಗಳ ಕಾಲ ಲಭ್ಯವಿರುತ್ತದೆ. ಶ್ರೀ ರಾಮಲಿಂಗೇಶ್ವರನನ್ನು ಮನದಲ್ಲಿ ನೆನೆದು ಅಂದರೆ ಇಲ್ಲಿ ಅಡುಗೆ ವ್ಯವಸ್ಥೆ ಮಾಡಿರ್ತೀವಿ ನಾವು 5 ದಿನಾನು. ಹಗಲಿ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಅನ್ನ ಪ್ರಸಾದ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ಪ್ರಸಾದ ಯಾರು ಕೆಡಿಸಬಾರ್ದು. 5 ದಿನ ನಿರಂತರ ಪ್ರಸಾದ ಇರ್ತದೆ. ಇಲ್ಲಿ ಕಾಮಣ್ಣನ ಗುಡಿ ಒಳಗೆ ಇರ್ತದೆ. ಅಲ್ಲಿಂದ ಇಲ್ಲಿ ಮಟ್ಟ ಬರ್ಬೇಕು ತಾವು ಪ್ರಸಾದಕ್ಕೆ ಎಲ್ಲರೂ. ನಮಸ್ಕಾರ. ಇಲ್ಲಿಂದ ಬರ್ತಕ್ಕಂಥ ಭಕ್ತರಿಗೆ ಬಂದವರೆಲ್ಲ ಶಾಂತ ರೀತಿಯಿಂದ ಬರಬೇಕು. ಶಾಂತ ರೀತಿಯಿಂದ ಬಂದು ಎಲ್ಲ ಶಾಂತಿಯಿಂದ ಕಾಪಾಡಬೇಕು. ಗದ್ದಲ ಮಾಡದಂಗೆ, ನುಗ್ಗಲಾಗದಂಗೆ ಸರದಾದಂಥ ಬಂದು ಪ್ರಸಾದ ತಗೊಂಡು ಪ್ರಸಾದ ಮಾಡಿಕೊಂಡು ಅನ್ನವನ್ನು ವೇಸ್ಟ್ ಮಾಡೋದಾಗಿ, ನೀರು ಎಲ್ಲಿ ಗಲೀಜು ಮಾಡಲಾರ್ದಂಗೆ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಭಕ್ತರಲ್ಲಿ ಕೇಳ್ಕೊಳ್ಳೋದಿದೆ. ಶ್ರೀ ರಾಮಲಿಂಗೇಶ್ವರ ಕಾಮದೇವರನ್ನು ಮನದಲ್ಲಿ ನೆನೆದು ಇದು ಈ ಸಲದ ಹೋಳಿ ವಿಶೇಷತೆ ಏನಂದರೆ, ಈಗ ಭಕ್ತಾದಿಗಳು ದೂರದಿಂದ ಭಕ್ತಾದಿಗಳು ಬರ್ತಿರ್ತಾರೆ. ಈಗ ಸ್ಟೇಟು, ಔಟ್ ಆಫ್ ಸ್ಟೇಟು. ಅದಕ್ಕೆ ನಾವು ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡೀವಿ. ಪಾಳೆ ಪ್ರಕಾರ ಇಲ್ಲಿ ಬಂದು ಅವರು ಹರಕೆ ವಸ್ತುಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಆದ ಕಾರಣ ತಾವು ಎಷ್ಟೇ ದೂರದಿಂದ ಬಂದರೂ ಇಲ್ಲಿ ಗದ್ದಲಗಳನ್ನು ಮಾಡ್ದಂಗೆ ಸರಳವಾಗಿ ಪಾಳೆ ಪ್ರಕಾರ ಬಂದರೆ ಕೆಲವು ನಮ್ಮ ಹರಕೆ ವಸ್ತುಗಳು ಇಲ್ಲಿ ಸಿಗುತ್ತವೆ. ಹರಕೆ ವಸ್ತುಗಳು ಅಂದ್ರೆ ಯಾವ್ದಾದ್ರು ಲಗ್ನ ಆಗ್ಬೇಕನ್ನೋ ಆಗಿರ್ಲಿಲ್ಲ, ಆಗ್ಬೇಕನ್ನೋ ವಿಷಯದವರು ಆ ವಿಚಾರದವ್ರು ಬಂದು ಪಾಸಿಂಗ್ ಹರಕೆ ಮಾಡ್ಕೊಂಡು ಪಾಸಿಂಗ್ ತಗೊಂಡು ಹೋಗ್ತಾರ. ನಾನು ಇಚ್ಚಲಕರಂಜಿಯಿಂದ ಬಂದೇನಿ. ನಾ 6 ವರ್ಷ ಆತು ಬರ್ತೇನೆ. ಪಾಸಿಂಗ್ ಹೋದ್ರೆ ನನ್ನ ಮಗಳದು ಮದುವೆ ಆತು. ಮತ್ತೆ ಅದ್ರ ಪ್ರಕಾರ ಮಕ್ಳು ಬೇಕು ಅನ್ನೋರು ತೊಟ್ಲ ತಗೊಂಡು ಹೋಗ್ತಾರ. हम सेकेंड टाइम आए कामन्ना के लिए. हम महाराष्ट्र सोलापुर से. तो हमारा मन्नत था, बच्चे के लिए हमारा मन्नत था और हमारा मन्नत पूरा हो गया है. ट्विंस सो गए. ट्विंस है. ಮಡಿ ಕಟ್ಬೇಕನ್ನೋ ಆಸೆ ಇರುವಂತ ಭಕ್ತರು ಛತ್ರಿಗೆ ತಗೊಂಡು ಹೋಗ್ತಾರ. ನಾವು 6 ವರ್ಷಕ್ಕೆ ಬರಾಕತ್ತೇವ್ರಿ. ನಾವು ಛತ್ರಿ ಓದಿದ್ದೀವ್ರಿ. ನಮಗೆ ಮನೆ ಕಟ್ಟೋದನ್ನ ಆತ್ರಿ. ನಮ್ಮ ಸೊಸಿಗೆ ಸ್ವಲ್ಪ ನಡ್ಯಾಕೆ ಬರ್ತಿರ್ಕಿಲ್ಲ, ಅದನ್ನು ನಾವು ಕುದುರೆ ಓದಿದ್ದು. ಆ ಥರದಿಂದ ನಮ್ಮ ಸೊಸಿ ಕುದುರೆಗತಿನ ಓಡಾಡ್ತಾಳ್ರಿ. ಆಮ್ಯಾಗ ಈಗ ಮಕ್ಕಳು ಶಾನ್ಯರಾಗಲಿ, ವಿದ್ಯಾಭ್ಯಾಸದಾಗ ಮುಂದೆ ಬರಲಿ ಅನ್ನೋ ಬಂದವ್ರ ತಂದೆ ತಾಯಿ ಮಕ್ಕಳ ಬಗ್ಗೆ ಪಾದ ಹಸ್ತ, ಈಗ ನೌಕರಿ ಸಿಗಲಿ ಅನ್ನೋರು ಮತ್ತೆ ಪಾದ ತಗೊಂಡು ಹೋಗ್ತಾರ. ನಮ್ಮ मी फर्स्ट टाइम आले इथे. ह्याच्या आधी माझ्या मम्मीने घेऊन गेले होते पादुका वगैरे. त्याच्यामुळे मला जॉब लागलेला आहे बँकेमुळे. आणि त्या ವಿಶೇಷವಾಗಿ ಮತ್ತೆ ಗಂಡು ಮಗು ಆಗ್ಲಿ ಅನ್ನೋರು ಗುಂಡ್ಗಡ್ಗಿ, ಮೀಸಿ ಇವನು ಎಲ್ಲ ತಗೊಂಡು ಹೋಗ್ತಾರ. ನಾವು 4 ವರ್ಷ ಆತು ಬರಾಕತ್ತ. ಮಕ್ಕಳನ್ನು ಆಗಿದವ್ರಿ, ಮತ್ತು ಮನೆಯನ್ನು ಕಟ್ಟೋದಾತು. ಇಚ್ಛೆ ಪೂರ ಆಗೈತ್ರಿ. ಆ ಭಕ್ತರು ಹರಕೆ ಈಡೇರ್ತಂದ್ರೆ ಅವರು 3ನೇ ವರ್ಷ ಬಂದು ಮತ್ತೊಂದು ಅದರ ಪ್ರತಿರೂಪವಾಗಿ ಮತ್ತೊಂದು ತೆಗೆದುಕೊಂಡು ಕಾಮಣ್ಣಿಗೆ ಮುಟ್ಟಿಸಿ ಹೋಗುವಂಥದ್ದು ಒಂದು ರಾಮಲಿಂಗೇಶ್ವರನ ಪದ್ಧತಿ ಇದು. ನಾನು ಜನಾರ್ದನ ಬಿ, PSI ನವಲಗುಂದ ಪೊಲೀಸ್ ಠಾಣೆ ಕಾನೂನು ಮತ್ತು ಸುವ್ಯವಸ್ಥೆ. ದಿನಾಂಕ 28/2/2026ರಿಂದ 4/3/2026ರವರೆಗೆ ನಮ್ಮ ನವಲಗುಂದ ಪಟ್ಟಣದಲ್ಲಿ ಈ ವಿಶ್ವವಿಖ್ಯಾತ ದೇಶದ ಹಿಂದೆ ಇರದಂತಹ ಸಂಪ್ರದಾಯವನ್ನು ಆಚರಿಸುತ್ತಾ ಒಂದು ಪರಂಪರೆಯನ್ನ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ವಿಶೇಷತೆಯನ್ನು ಪಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಇಷ್ಟಾರ್ಥ ಸಿದ್ಧಿ ರಾಮಲಿಂಗ ಕಾಮಣ್ಣ ಪ್ರಮುಖವಾಗಿದ್ದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇದಕ್ಕೆ ಸಾಕಷ್ಟು ಸಂಖ್ಯೆಯ ಭಕ್ತಾದಿಗಳು ಕೂಡ ಆಗಮಿಸಿದ್ದು ಒಟ್ಟಾರೆ 1.5 ಲಕ್ಷದಿಂದ 2 ಲಕ್ಷ ಜನ ಭಕ್ತಾದಿಗಳು ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ.
ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಾಗೂ ಈಗಿನ ಪ್ರಸಕ್ತ ಬಂಗಾರದ ಬೆಲೆ ಜಾಸ್ತಿಯಾಗಿರುವುದರಿಂದ ರಾಮಲಿಂಗ ಕಾಮಣ್ಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯ ಭಕ್ತಾದಿಗಳು ಆಗಮಿಸುವುದರಿಂದ ತಾವುಗಳು ದಯವಿಟ್ಟು ಯಾರು ಬಂಗಾರದ ಆಭರಣಗಳನ್ನು ಧರಿಸಬಾರದು, ಧರಿಸಿ ಇಲ್ಲಿ ದೇವಸ್ಥಾನಕ್ಕೆ ಬರಬಾರದು. ಆಗ ಒಂದು ವೇಳೆ ತಾವು ಧರಿಸಿ ಬಂದಲ್ಲಿ ತಾವುಗಳು ಅದರ ಬಗ್ಗೆ ಎಚ್ಚರ ವಹಿಸಬೇಕು. ನಾವು ಕೂಡ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ನಾವು ಕ್ರೈಮ್ ಸ್ಟಾಫ್ನ ಮತ್ತು ಅಲ್ಲಿ ಅಲರ್ಟ್ನ ಎಲ್ಲರನ್ನೂ ಹಾಕಿದ್ವಿ.